ಸಾಮಾನ್ಯವಾಗಿ ಪ್ಲೇಟಿಗೆ ನಾನಾ ರೀತಿಯ ಡಿಸೈನ್ಗಳನ್ನ ಮಾಡ್ತಾರೆ. ಇವತ್ತು ಕೂಡ ನಾವು ನಿಮ್ಗೆ ಒಂದು ಸಿಂಪಲ್ ಆಗಿರೋ ಪ್ಲೇಟಿಗೆ ರಂಗೋಲಿ ಶೀಟ್ ಅನ್ನ ಅಂಟಿಸ್ಬಿಟ್ಟು ಕುಂದನ್ ಸ್ಟೋನ್ ಹಾಗೂ ಬಾಲ್ ಚೈನ್ ಇಂದ ಹೇಗೆಲ್ಲ ಡಿಸೈನ್ ಮಾಡಬಹುದು ಅಂತ ತೋರಿಸಲಿದ್ದೇವೆ. ಬನ್ನಿ ಹಾಗಾದ್ರೆ ಈ ಪ್ಲೇಟಿಗೆ ಡಿಸೈನ್ ಮಾಡುವ ವಿಧಾನ ಹೇಗೆ ಅಂತ ತಿಳಿದುಕೊಳ್ಳೋಣ. ನಾನಿವತ್ತು ತಟ್ಟೆ ಮೇಲೆ ಅಲಂಕಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಮದುವೆ ಮನೆಗಳಲ್ಲೆಲ್ಲ ಅದನ್ನು ಉಪಯೋಗಿಸ್ತಾರೆ, ಅರಿಶಿನ ಕುಂಕುಮ ಕೊಡೋಕ್ಕೆ, ಆಮೇಲೆ ಯಾರಿಗಾದ್ರೂ ಪ್ರೆಸೆಂಟ್ ಮಾಡೋಕ್ಕೂ ಉಪಯೋಗಿಸ್ತಾರೆ. ಅಲಂಕಾರ ತಟ್ಟೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಪ್ಲೇಟ್, ರಂಗೋಲಿ ಶೀಟ್, ವೈಟ್ ಗ್ಲೂ, ಕುಂದನ್ ಸ್ಟೋನ್ಸ್ ಮತ್ತು ಸೀಸರ್. ಇದನ್ನು ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ. ಗ್ರೀನ್ ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಈ ಥರ ನಿಮಗೆ ರಂಗೋಲಿ ಶೀಟ್ಸ್ಗಳು ಹೊರಗಡೆ ಅಂಗಡಿಗಳಲ್ಲಿ ಸಿಗುತ್ತೆ, ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ನಾನು ಇವಾಗ ಇಲ್ಲೊಂದು ಸ್ಟಿಕ್ಕರ್ ಇರುತ್ತೆ, ಇದನ್ನು ರಿಮೂವ್ ಮಾಡ್ತೀನಿ. ಇದನ್ನು ರಿಮೂವ್ ಮಾಡಿಬಿಟ್ಟು ಈಗ ಇದ್ರ ಮೇಲೆ ನಾನು ಸ್ಟಿಕ್ ಮಾಡ್ತೀನಿ. ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಅದಕ್ಕೆ ಗಮ್ ಇರುತ್ತೆ, ಹಾಗೆ ಸ್ಟಿಕ್ ಮಾಡ್ಕೋಬೋದು. ಸೊ ಗೊತ್ತೇ ಆಗಲ್ಲ. ಸೈಡ್ಸ್ ಇರೋದೆಲ್ಲ ಕಟ್ ಮಾಡ್ಕೊಂಬಿಡೋಣ. ನಾವು ನೀಟಾಗಿ ಸ್ಟಿಕ್ ಮಾಡಿದ್ರೇ ಅದು ಕುಂದನ್ ವರ್ಕ್ ಇಲ್ಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ವೈಟ್ ಗ್ಲೂ ತೊಗೊಂಡಿದ್ದೀನಿ. ಈ ಥರ ಇಲ್ಲಿ ರಂಗೋಲಿ ಶೇಪ್ ಹೇಗಿರುತ್ತೋ ಅದೇ ಶೇಪಲ್ಲೇ ಈ ವೈಟ್ ಗ್ಲೂನ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇದು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಗೋಲ್ಡನ್ ಸ್ಟ್ರಿಂಗ್ಸ್ ಇದೆ ನೋಡಿ, ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಹೀಗೆ ಗಮ್ ಹಾಕ್ಬಿಟ್ಟು ಈ ಥರ ಸ್ಟಿಕ್ ಮಾಡ್ಕೋಬೇಕು. ಇದು ಹಾಗೆ ತಗೊಂಡು ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಮಾಡಬೇಕಿದು. ಅದೇ ಶೇಪ್ಗೆ ಯಾವ ಶೇಪ್ ಇದೆಯೋ ಅದೇ ಶೇಪ್ಗೆ ಮಾಡ್ಕೊಂಡು ನಾನು ಇವಾಗ ಇಲ್ಲಿ ಹೇಗೆ ಮಾಡಿದ್ದೀನೋ ಅದೇ ಥರ ಶೇಪಲ್ಲೇ ಸುತ್ತೂರ ನೋಡಿ ಈ ಥರ ಫ್ಲವರ್ಸ್ಗಳಿದೆ, ಅದೇ ಥರದ್ರಲ್ಲೇ ಮಾಡ್ಕೊಂಡು ಹೋಗಬೇಕು. ಈ ಫ್ಲವರ್ಸ್ಗೂ ಅದೇ ಥರ ಮಾಡಿ, ಇಲ್ಲೂ ಒಳಗಡೆ ಇನ್ನೊಂದು ಪೆಟಲ್ಸ್ ಇದೆ ನೋಡಿ, ಈ ಪೆಟಲ್ಸ್ಗೂ ಅದೇ ಥರ ಮಾಡಿ ಸೆಂಟ್ರಲ್ಲಿ ನೀವು ಕುಂದನ್ ಸ್ಟೋನ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹೀಗೆ ಇಟ್ಟು ಇಲ್ಲಿ ಸೈಡ್ಸಲ್ಲೆಲ್ಲ ನಾವು ಪರ್ಲನ್ನಿಟ್ಟು ಅಲಂಕಾರ ಮಾಡ್ಬೋದು. ಈಗ ನಾನು ಗ್ರೀನ್ ಕಲರ್ ಸ್ಟ್ರಿಂಗ್ಸ್ನ ತೊಗೊಂಡಿದ್ದೀನಿ ನೋಡಿ. ನಾನು ಕಾಂಟ್ರಾಸ್ಟ್ ತೊಗೊಂಡಿದ್ದೀನಿ. ಫಸ್ಟ್ ಗೋಲ್ಡ್ ಮಾಡ್ಕೊಂಡಿದ್ದೀನಿ, ಈಗ ಗ್ರೀನ್ ಮಾಡ್ತಾಯಿದ್ದೀನಿ. ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನೀಟಾಗಿ ಕಟ್ ಮಾಡ್ಕೋಬೋದು. ಈ ಥರ ನಾವು ಈ ಸ್ಟ್ರಿಂಗ್ಸ್ ತೊಗೋಬೇಕಾದ್ರೆ ಬೀಟ್ ಸ್ಟ್ರಿಂಗ್ಸು ನೋಡ್ಕೊಂಡು ತೊಗೋಬೇಕು. ಇದು ದಾರದಲ್ಲಿ ಪೋಣಿಸಿರೋದಿರುತ್ತೆ ಹೊರಗಡೆ, ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಅದು ಕಟ್ ಮಾಡ್ಕೊಳಕ್ಕಾಗಲ್ಲ. ನೀವು ಸಿಂಗಲ್ಲೇ ಅಂಟಿಸ್ಬೇಕಾಗತ್ತೆ, ಕಷ್ಟ ಆಗುತ್ತೆ ಆವಾಗ. ಇದು ಎಷ್ಟೆಷ್ಟು ಮೆಜರ್ಮೆಂಟ್ ಬೇಕೋ ಅದನ್ನು ನೋಡ್ಕೊಂಡು ಕಟ್ ಮಾಡಿಕೊಂಡು ಅಂಟಿಸೋದು. ಈ ಥರ ಹೀಗೆ ಅಂಟಿಸ್ಕೊಂಡು ಹೋಗಬೇಕು. ಅದೇ ಥರ ಶೇಪಲ್ಲೇ ಹಾಕ್ಕೋಬೇಕು. ನವಿಲ್ ಶೇಪಲ್ಲಿ ಒಂದು ಡಿಸೈನ್ ಇದೆ. ಸೊ ಅದೇ ಶೇಪಲ್ಲೇ ಗ್ಲೂ ಹಾಕ್ಕೊಂಡು ನಾವು ಈ ಕಲರ್ ಸ್ಟ್ರಿಂಗ್ಸ್ನ ತೊಗೊಂಡು ಡಿಸೈನ್ ಮಾಡ್ಕೊಂಡು ಹೋದರೆ ಸುತ್ತೂರ ಚೆನ್ನಾಗಿ ಕಾಣುತ್ತೆ ತಟ್ಟೆ ಫುಲ್. ಇದು ನೋಡಿ, ಇವಾಗ ಈ ಥರ ತಟ್ಟೆಗೆ ನಾವು ಈ ಥರ ಅಲಂಕಾರ ಮಾಡ್ಬೋದು. ನಾನು ಇವಾಗ ಒಂದು ಮನೆಯಿಂದ ಮಾಡ್ಕೊಂಬಂದಿದ್ದೀನಿ ನೋಡಿ.
ಇಲ್ಲಿ ಬಾತ್ಕೋಳಿ ಡಿಸೈನ್ ಇದೆ. ಸೊ ಬಾತ್ಕೋಳಿ ಡಿಸೈನ್ ಹೇಗಿದೆಯೋ ಅದೇ ಥರ ನಾವು ಲೈನ್ಸ್ನ ಕಟ್ ಮಾಡಿಕೊಂಡು ಅದೇ ಥರ ಅಲಂಕಾರನೂ ಮಾಡ್ಬೋದು. ಆಮೇಲೆ ಕಮಲದ ಹೂವುಗಳಿದೆ. ಸುತ್ತೂರ ನಾನು ಗೋಲ್ಡನ್ ಬೀಡ್ಸು, ಬ್ಲೂ ಬೀಡ್ಸ್ಗಳನ್ನೆಲ್ಲ ತೊಗೊಂಡು ಅಲಂಕಾರ ಮಾಡಿ ಕುಂದನ್ ಮೆಟಲ್ ಬೀಡ್ಸ್ನೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ ನೋಡಿ. ನೋಡಿ ವೀಕ್ಷಕರೇ, ನಾನಿವಾಗ ವುಡನ್ ಟ್ರೇನ ತೊಗೊಂಬಂದಿದ್ದೀನಿ ಮನೆಯಿಂದ ಮಾಡಿಕೊಂಡು. ಗೋಲ್ಡನ್ ಸ್ಟ್ರಿಂಗ್ ಬೀಡ್ಸ್ನ ತೊಗೊಂಡು ಆ ಶೇಪ್ ತಕ್ಕನಂತೆ ಗ್ಲೂ ಗಮ್ನ ಹಾಕ್ಕೊಂಡು ನಾನು ಆ ಶೇಪ್ ತಕ್ಕನಂಗೆ ಈ ಥರ ಹೀಗೆ ಜೋಡಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ಇಲ್ಲಿ ಕುಂದನ್ ಸ್ಟೋನ್ಸ್ಗಳು, ಇವಾಗೆಲ್ಲ ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ ಕುಂದನ್ ಸ್ಟೋನ್ಸ್ಗಳು. ಆ ಸ್ಟೋನ್ಸ್ಗಳನ್ನ ತೊಗೊಂಡು ಈ ಥರ ಹೀಗೆ ಅಲಂಕಾರ ಮಾಡಿದ್ದೀನಿ ನೋಡಿ. ಸ್ಟೀಲ್ ತಟ್ಟೆನ ಪ್ಲೇನ್ ಆಗಿರೋದನ್ನ ರಂಗೋಲಿ ಶೀಟ್ಸ್ ತೊಗೊಂಡು ಅದೇ ಥರ ನಾನು ಆಗಲೇ ತೋರಿಸಿದ್ನಲ್ಲ ವೀಕ್ಷಕರೇ ನಿಮಗೆ, ಅದನ್ನು ಅಂಟಿಸಿ ಅದೇ ಥರ ಕುಂದನ್ ಸ್ಟೋನ್ಸ್ ಆಮೇಲೆ ಇದೇ ಥರ ಗೋಲ್ಡನ್ ಸ್ಟ್ರಿಂಗ್ಸ್ ಹೀಗೆ ಕಟ್ ಮಾಡಿಬಿಟ್ಟು ಆ ಶೇಪಲ್ಲಿ ಇದೇ ಥರ ಹೀಗೆ ಅಂಟಿಸ್ಕೊಂಡು ಬಂದಿದ್ದೀನಿ. ಇದು ನೋಡಿ ಕಮಲದ ಹೂವಿಗೆ ಯಾವ್ಯಾವ ಪೆಟಲ್ಸ್ ಇದೆಯೋ ಆ ಪೆಟಲ್ಸ್ ಶೇಪ್ ನನಗೆ ಕಟ್ ಮಾಡಿಕೊಂಡು ನಾನು ಅಂಟಿಸಿದ್ದೀನಿ. ಆಮೇಲೆ ಇದು ನೋಡಿ ಬಾತ್ಕೋಳಿ, ಆ ಶೇಪ್ಗೆ ಕಟ್ ಮಾಡಿಕೊಂಡು ಈ ಥರ ಅಂಟಿಸಿದ್ದೀನಿ. ಇದು ಇನ್ನೊಂದು ಮಾಡಿದ್ದೀನಿ ನೋಡಿ ವೀಕ್ಷಕರೇ, ಇದು ಪ್ಲೇನ್ ವೈಟ್ ಪ್ಲೇಟು. ಈ ಪ್ಲೇಟ್ಗೂ ಕೂಡ ನಾನು ರಂಗೋಲಿ ಸ್ಟಿಕ್ಕರ್ ಅಂಟಿಸ್ಕೊಂಡು ಈ ಹೂವು ಯಾವ ಶೇಪಲ್ಲಿ ಇದೆಯೋ ಆ ಶೇಪ್ಗೆ ಗೋಲ್ಡನ್ ಸ್ಟ್ರಿಂಗ್ಸ್ನ ಕಟ್ ಮಾಡಿ ಅಂಟಿಸಿದ್ದೀನಿ. ಫುಲ್ಲು ಮುತ್ತಿಂದ ಅಲಂಕಾರ ಮಾಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸ್ಟೀಲ್ ತಟ್ಟೆಗಾಗಲಿ ಅಥವಾ ಪ್ಲಾಸ್ಟಿಕ್ ಪ್ಲೇಟ್ಗಾಗಲಿ ವುಡನ್ ಟ್ರೇ ಮೇಲಾಗಲಿ ನಾವು ಹೇಗೆ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ಪ್ರಯತ್ನ ಮಾಡ್ತೀರಲ್ವ? ಮದುವೆ ಮನೆಗೆ ಹೋದರೆ ಪ್ರೆಸೆಂಟೇಷನ್ ಕೊಡ್ಬೋದು, ಫ್ರೆಂಡ್ಸ್ಗಳಿಗೆ ಉಡುಗೊರೆಯಾಗಿ ನೀಡ್ಬೋದು. ಖಂಡಿತ ಟ್ರೈ ಮಾಡಿ. ಇಂತಹ ಪ್ಲೇಟ್ಗಳಿಗೆ ಡಿಸೈನ್ ಮಾಡಿ ಮದುವೆ ಮನೆಯಲ್ಲಿ ಅಥವಾ ಇನ್ಯಾವುದಾದರೂ ಶುಭ ಸಮಾರಂಭಗಳಲ್ಲಿ ಬಳಸಬಹುದು. ಎಷ್ಟು ಸುಲಭವಾಗಿ ಒಂದು ರಂಗೋಲಿ ಶೀಟ್ ಅನ್ನ ಬಳಸ್ಬಿಟ್ಟು ಪ್ಲೇಟಿಗೆ ಹೇಗೆಲ್ಲ ಡಿಸೈನ್ ಮಾಡಿದ್ರು ಅಂತ ನೋಡ್ಕೊಂಡ್ರಲ್ವಾ? ಈ ಪ್ಲೇಟ್ ಅನ್ನ ನೀವು ನಾನಾ ರೀತಿಯಾಗಿ ಯೂಸ್ ಮಾಡಬಹುದು. ನಿಮ್ಗೇನಾದ್ರೂ ಇಷ್ಟವಾಗಿದ್ರೆ ನೀವು ಇದನ್ನ ರೆಡಿ ಮಾಡಿಕೊಂಡು ಮನೆಯಲ್ಲಿ ವಾಲ್ ಹ್ಯಾಂಗಿಂಗ್ ಆಗಿ ಬಳಸೋದಕ್ಕೆ ಪ್ರಯತ್ನ ಮಾಡಿ.